ದಿನಾಂಕ 5/8/2026ರಂದು ಡಾಕ್ಟರ್ BF ದಂಡಿನ್ ಗುರುಗಳ ವಿದ್ಯಾರ್ಥಿ ಬಳಗದ ವತಿಯಿಂದ ನುಡಿನಮನ ಕಾರ್ಯಕ್ರಮ MN ಕಾಮನಹಳ್ಳಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕನಕದಾಸ ಶಿಕ್ಷಣ ಸಮಿತಿ ಗದಗ ಹಾಗೂ ಡಾಕ್ಟರ್ BF ದಂಡಿನ್ ವಿದ್ಯಾರ್ಥಿ ಬಳಗದ ವತಿಯಿಂದ ಡಾಕ್ಟರ್ BF ದಂಡಿನ್ ಹಾಗೂ ಶ್ರೀಮತಿ ಶಕುಂತಲಾಬಾಯಿ ದಂಡಿನ್ ಅವರ ಸ್ಮಾರಕ ನಿರ್ಮಾಣದ ಭೂಮಿ ಪೂಜೆ ಹಾಗೂ ಸಾರ್ವಜನಿಕ ನುಡಿನಮನ ಸಭೆಗೆ ದಿನಾಂಕ 5/8/2026ರಂದು ಗದಗನ ಗಾಣಿಗೇರ್ ಸಭಾಭವನದ ವಿವೇಕಾನಂದ ನಗರದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ. ಸಂಕ್ಷಿಪ್ತ ಉತ್ತರ ಕರ್ನಾಟಕದ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕನಕದಾಸ ಶಿಕ್ಷಣ ಸಮಿತಿ ಒಂದು 1965ರಿಂದ ಈವರೆಗೆ 65 ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಏಕಾಂಗಿಯಾಗಿ ಹೋರಾಡಿ ಭೀಷ್ಮನ ಹಾಗೆ ಬಿಷ್ಟಪ್ಪ ದಂಡೀರ್ ಸರ್ ಇದ್ರು ಅವರು ಭೀಷ್ಮನ ಹಾಗೆ ಒಂದು ದೃಢ ನಿರ್ಧಾರದಿಂದ ಕೆಣಕಿ ತಿರುಗಿಬಿಟ್ರಿ ಎಂಬಂತ ಒಂದು ವ್ಯಕ್ತಿತ್ವದ ಮಾತ್ರ ಮುಖಾಂತರ ಏಕಾಂಗಿಯಾಗಿ ಹೋರಾಡಿ 65 ಸಂಸ್ಥೆಗಳನ್ನು ಕಟ್ಟಿ ಕಳೆದ ತಿಂಗಳು ನಮ್ಮನ್ನ ಅರಿತಾರೆ. ಆ ಒಂದು ನಿಮಿತ್ತ ಅವರ ಸವಿನೆನಪು ಸಮಾಜದಲ್ಲಿ ಸೆರಸ್ತಾಯಿ ಇರಲಿ ಎಂಬಂತ ಒಂದು ಕಾರಣದಿಂದ ನಮ್ಮ ಸಂಸ್ಥೆ ಕನಕದಾಸ ಶಿಕ್ಷಣ ಸಮಿತಿಯವರು ಹಾಗೂ ಹಳೆ ವಿದ್ಯಾರ್ಥಿ ಬಳಗ ಸೇರಿಕೊಂಡು ಇಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡುವಂತ ಅದರ ಡಾಕ್ಟರ್ BF ದಂಡೀನ್ ದಂಪತಿಗಳು ಶಕುಂತಲಾಬಾಯಿ ದಂಡೀನ್ ಮತ್ತು ಬಿಷ್ಟಪ್ಪ ದಂಡೀನ್ ಅವರ ಸ್ಮಾರಕ ನಿರ್ಮಾಣವನ್ನು ಮಾಡುವಂತಹ ಒಂದು ಉದ್ದೇಶದಿಂದ ನಾವು ದಿನಾಂಕ 5/8/2026 ಬುಧವಾರ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಮೊದಲು 9:30 ಮುಂಜಾನೆ 9:30 ಈ ಒಂದು ಸ್ಮಾರಕ ನಿರ್ಮಾಣದ ಒಂದು ಭೂಮಿ ಪೂಜೆ ಜರುಗುತ್ತದೆ. ಅಲ್ಲಿ ನಮ್ಮ ಶ್ರೀ ಕಾಯಿಲೆ ಮಹಾಸಂಸ್ಥಾನ ಮಠ ಕನಕ ಗುರುಮಠದ ಶ್ರೀ ನಿರ್ಧಾರಪುರಿ ಮಹಾಸ್ವಾಮಿಗಳು ಅಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಡಿನ ಹಲವಾರು ಈ ಸಮಾಜ ಸೇವಕರು, ರಾಜಕಾರಣಿಗಳು, ಮುಖ್ಯವಾಗಿ DR ಪಾಟೀಲ್, SI ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಸಾನ್ನಿಧ್ಯ ಶ್ರೀಮಂತ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗಳು, ಶ್ರೀ ನಿರ್ಮಲಾನಂದಪುರಿ ಮಹಾಸ್ವಾಮಿಗಳು, ಜಗದ್ಗುರು ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಗದಗ, ಪೂಜ್ಯ ಶ್ರೀ ನಾಗಸಾಧು ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜ್ ಕುಷ್ಟಗಿ, ಶ್ರೀಮನ್ ಶಾಂತಲಿಂಗ ಮಹಾಸ್ವಾಮಿಗಳು, ಧನಸ್ವಾಮಿ ನಿರಂತರಮಠ ಬೇಲಹಟ್ಟಿ, ಪೂಜ್ಯ ಶ್ರೀ ಮುಕ್ತೇಶ್ವರ ಸ್ವಾಮೀಜಿ ಅರಗಿನ ಇವರು ಸಾಹಿತ್ಯ ನಡೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಮಂಗೇಶ್ ಬೇಂಡೆ, ಅಖಿಲ ಭಾರತೀಯ ವ್ಯವಸ್ಥಾಪಕ ಪ್ರಮುಖ ರಾಷ್ಟ್ರೀಯ ಸಂಕ್ಷೇಮ ಕೇಂದ್ರ ನಾಗ್ಪುರ್, ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು, ಈಗಿನ ಮಾಜಿ ಸಂಸದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ, CC ಪಾಟೀಲ್ ಮಾಜಿ ಸಚಿವರು, SS ಪಾಟೀಲ್ ಮಾಜಿ ಸಚಿವರು, DR ಪಾಟೀಲ್ ಮಾಜಿ ಶಾಸಕರು ಗದಗ, ಮಲ್ಲಿಕಾರ್ಜುನ್ ಸಿದ್ದಣ್ಣವರ್ ಸ್ಥಾನಿಕ ಸಂಪಾದಕರು ಕನ್ನಡ ಪ್ರಭ ಹುಬ್ಬಳ್ಳಿ, HA ಪಾಟೀಲ್ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಗದಗ, ಶ್ರೀ ದೊಡ್ಡನಗೌಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ನಿರ್ದೇಶಕರು, ಶ್ರೀ PR ಶಿಂದ್ಯಾ ಮಾಜಿ ಸಚಿವರು, ಶ್ರೀ ಪುಣ್ಯನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ವಿಶ್ರಾಂತ ಕುಲಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಡಾಕ್ಟರ್ BF ದಂಡೀನ್ ಅವರ ಅಭಿಮಾನಿ ಬಳಗ ಅಷ್ಟು ಜನ, ನಾವು ಕನಿಷ್ಠ ಅಲ್ಲಿ 4ರಿಂದ 5 ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರಿಯಾಗಿ ನಾವು 9:30ರಿಂದ 10 ಗಂಟೆ ಒಳಗಾಗಿ ಈ ಸ್ಮಾರಕ ಒಂದು ಪೂಜೆ ಇರುತ್ತದೆ. ತದನಂತರ ಅಲ್ಲಿ 10:30 ವಿವೇಕಾನಂದರಲ್ಲಿರುವಂತಹ ಗಾಣಿಗ ಒಂದು ಭವನದಲ್ಲಿ ಈ ಸಾರ್ವಜನಿಕ ನುಡಿನಮನ ಒಂದು ಕಾರ್ಯಕ್ರಮ ಇರುತ್ತದೆ. ಅಲ್ಲಿ ಸಹಿತ ಬಂದಂತ ಎಲ್ಲ ಅತಿಥಿ ಮೂಲರಿಗೆ, ಆಮೇಲೆ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲಿ ಊಟ ದಿವಸ ಸಹಿತ ನಾವು ಮಾಡಿದ್ದೇವೆ. ಕಾರಣ ಇಂಥ ಒಂದು ಭವ್ಯವಾದಂತ ಒಂದು ಏನು ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲ ಸರ್ಕಾರ ಸಹಿತ ನಮಗೆ ಬೇಕಾಗ್ತದೆ.
ಅಂದ್ರೆ ಮುಖ್ಯವಾಗಿ ಇಲ್ಲಿ ಡಾಕ್ಟರ್ BF ದಂಡಿನವರ ಅವರು 93 ವರ್ಷಗಳ ಕಾಲ ಏನು ಬದುಕಿ ತಮ್ಮ ಒಂದು ಅಸ್ತಿತ್ವ ರೂಢಿಸಿಕೊಂಡಿದ್ದಾರೆ. ಅವರ ಒಂದು ಸವಿನೆನಪು ಚಿರಸ್ಥಾಯಿಯಾಗಿರ್ಲಿ ಎಂಬಂತ ಒಂದು ಉದ್ದೇಶದಿಂದ ಒಂದು ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾದಂತಹ ಒಂದು ಚಿತ್ರಣ ಸಹಿತ ಇಲ್ಲಿ ಇದೆ. ಯಾವ ರೀತಿಯಾಗಿ ನಾವು ಈ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಅದರ ವೆಚ್ಚ ಸಂಪೂರ್ಣವಾಗಿ ಇದಾಗಿಲ್ಲ. ಬೇರೆ ಬೇರೆ ವಾಸ್ತುಶಿಲ್ಪಿಗಳನ್ನ ನಾವು ಅಲ್ಲಿ ಭೇಟಿ ಇದ್ರೆ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳು ದುಡ್ಡಾದಂತಹ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮುಖಂಡತ್ವವನ್ನು ವಹಿಸಿ ಅದರ ಮುಖಾಂತರ ಅಲ್ಲಿ ನಾಟಕ ಶಿಲ್ಪಿಗಳನ್ನ ಕರೆದು ಎಲ್ಲಿ ನಮಗೆ ಕಡಿಮೆ ಒಂದು ವೆಚ್ಚದಲ್ಲಿ ಸುಂದರವಾದಂತಹ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅಂದ್ರೆ ಅಲ್ಲಿ ಏನು ಒಂದು ಪುತ್ಥಳಿಯನ್ನ ಅವರ ಪುತ್ಥಳಿಯನ್ನ ಡಾಕ್ಟರ್ BF ದಂಡಿ ಮತ್ತು ಶಕುಂತಲಾಬಾಯಿ ದಂಡಿರವರ ಪುತ್ಥಳಿಯನ್ನು ನಿರ್ಮಿಸುವಂತ ಒಂದು ಕಾರ್ಯವನ್ನ ಅಲ್ಲಿ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಅದನ್ನ